ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಆ ವಿಷಯ ಯಾವುದು ಅಂದರೆ ಫೇಸ್ ಪ್ಯಾಕ್ ಪೌಡ್ರ್ ಬಗ್ಗೆ. ಫೇಸ್ ಪ್ಯಾಕ್ ಪೌಡ್ರನ್ನ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ಆಲ್ರೆಡಿ ನಾನು ಇದನ್ನು ಲಾಂಚ್ ಮಾಡಿದ್ದೀನಿ. ಇದನ್ನು ಆರ್ಡರ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಿಮಗೆ ಇದು ಸಿಗುತ್ತೆ ಅಂತ ಕೂಡ ನಾನು ಆಲ್ರೆಡಿ ಇದನ್ನು ಹೇಳಿದ್ದೀನಿ. ಇವಾಗ ನಾನು ನಿಮಗೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಇದನ್ನು ತುಂಬ ಜನ ಇಷ್ಟಪಟ್ಟು ಇದನ್ನು ತೊಗೊಂಡಿದ್ದೀರಾ. ಈ ಒಂದು ಫೇಸ್ ಪ್ಯಾಕ್ ಪೌಡ್ರನ್ನ ತೊಗೊಂಡಿದ್ದೀರಾ. ನನಗೆ ತುಂಬಾ ಖುಷಿ ಆಯಿತು. ತುಂಬ ಜನ ಆರ್ಡರ್ ಮಾಡಿದ್ದೀರಾ. ನಾನು ಅಂದ್ಕೊಂಡೇ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಎಲ್ಲರಿಗೂ ಹೇಳಿದಾಗ, ನಾನು ಯೂಟ್ಯೂಬಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಸ್ಟೇಟಸಲ್ಲಿ ಆಗ್ಬೋದು ಹಾಕಿದಾಗ ಜನ ಇದನ್ನು ಇಷ್ಟಪಡ್ತಾರಾ ಅಂತ ಅಂದ್ಕೊಂಡಿದ್ದೆ. ನಿಜಕ್ಕೂ ನನ್ನ ಶ್ರಮಕ್ಕೆ ಒಂದು ಬೆಲೆ ಸಿಕ್ತು ಅಂತ ನಾನು ಅಂದ್ಕೋತೀನಿ. ತುಂಬಾ ಶ್ರಮಪಟ್ಟು ಇದನ್ನು ಮಾಡೋದಕ್ಕೆ ಸಾಕಷ್ಟು ಹರ್ಬ್ಸ್ಗಳನ್ನು ನಾನು ಹುಡುಕಿ, ತುಂಬಾ ಹರ್ಬ್ಸ್ಗಳನ್ನು ನಾನು ಇದರಲ್ಲಿ ಹುಡುಕಿದ್ದೀನಿ. ನಾನು ಇದ್ರ ಬಗ್ಗೆ ತಿಳ್ಕೊಂಡು ಇದನ್ನು ನಾನು ಫಸ್ಟ್ ಉಪಯೋಗಿಸಿ ಅದರದ್ದು ಬೆನಿಫಿಟ್ಸ್ ನನಗೆ ಸಿಕ್ಕಿದ ನಂತರ ನಾನು ನಿಮಗೆಲ್ಲರಿಗೂ ಇದನ್ನು ಸಿಗಲಿ, ಇದು ಈಸಿಯಾಗಿ ನಿಮ್ಗೆ ಇದೆಲ್ಲ ಸಿಗಲಿ ಅನ್ನೋ ಕಾರಣಕ್ಕೆ ಇದನ್ನು ಮಾಡಿ ಇದನ್ನು ನಾನು ನಿಮಗೆ ತಲುಪೋ ರೀತಿಯಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇದೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ಅನ್ಕೋತೀನಿ. ಇವಾಗ ಫಸ್ಟ್ಗೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ತುಂಬ ಜನ ನನಗೆ ಇದ್ರ ಬಗ್ಗೆ ಇದು ಮಾಡಿರೋದು, ವಾಟ್ಸಪ್ ಮಾಡಿರೋದು ಏನು ಅಂದರೆ, ಇದನ್ನು ಯಾವ ರೀತಿ ಯೂಸ್ ಮಾಡೋದು ಮತ್ತು ಇದ್ರ ಬೆನಿಫಿಟ್ಸ್ಗಳು ಏನು ಅಂತ ತುಂಬ ಜನ ಕೇಳಿದ್ದೀರ. ಆಲ್ರೆಡಿ ನಾನು ಈ ಪೌಚ್ ಹಿಂಭಾಗನೇ ಇದ್ರ ಬೆನಿಫಿಟ್ಸ್ ಏನು, ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹಾಕಿದ್ದೀನಿ. ಆದ್ರೂ ತುಂಬ ಜನ ನೀವು ಇದನ್ನು ಯೂಸ್ ಮಾಡಿ ನಮಗೆ ತೋರಿಸಿ, ಇದು ಯಾವ ರೀತಿ ಯೂಸ್ ಮಾಡ್ಬೋದು, ಆ ಥರ ನಮಗೆ ತೋರಿಸಿದ್ರೆ, ಅದು ನಮಗೆ ಗೊತ್ತಾದರೆ ನಾವು ಖಂಡಿತ ಇದನ್ನು ತೊಗೋತೀವಿ ಅಂತ ತುಂಬ ಜನ ವಾಟ್ಸಪ್ ಮಾಡಿರೋದ್ರಿಂದ ನಾನು ಇದನ್ನು ಇವತ್ತು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇದ್ರ ಬೆನಿಫಿಟ್ಸನ್ನು ಕೂಡ ತುಂಬ ಜನ ಕೇಳಿದ್ರು. ಇದನ್ನು ಹಾಕೊಳ್ಳೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ, ತುಂಬ ಜನ ಕಮೆಂಟ್ ಮಾಡಿರೋದು ಇದನ್ನು ಹಚ್ಕೊಳ್ಳೋದ್ರಿಂದ ನಮಗೇನು ಉಪಯೋಗ ಅಂತ ಕೇಳಿದ್ದೀರಾ. ಇದನ್ನು ಹಚ್ಕೊಳ್ಳೋದ್ರಿಂದ ನಿಮಗೆ ಏನೇನು ಉಪಯೋಗ ಆಗುತ್ತೆ ಅಂತ ಫಸ್ಟಿಗೆ ಹೇಳ್ಬಿಡ್ತೀನಿ. ನಿಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ನು ಫಸ್ಟಿಗೆ ರಿಮೂವ್ ಆಗುತ್ತೆ. ಸ್ಕಿನ್ ಮೇಲಿರುವಂಥ ಡೆಡ್ ಸ್ಕಿನ್ನು ಅದು ಸ್ಕಿನ್ ಮೇಲಿರುತ್ತೆ, ಆದರೆ ನಮ್ಮ ಸ್ಕಿನ್ನು ಮುಖ ಅಟ್ರಾಕ್ಷನ್ ಆಗಿ ಕಾಣಿಸಲ್ಲ, ಅದು ಸ್ಕಿನ್ ಮೇಲಿರೋದ್ರಿಂದ ಆ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂತೂ 100%ಗೆ 100% ನೀಟಾಗಿ ರಿಮೂವ್ ಆಗುತ್ತೆ. ಟ್ಯಾನು ಅಷ್ಟೇ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಡೆಡ್ ಸ್ಕಿನ್ನು ಅಷ್ಟೇ. ಏನು ಇದೊಂದೇನಾ, ಅದು ರಿಮೂವ್ ಆಗಲ್ವಾ ಹಂಗೆಲ್ಲ ಕಮೆಂಟ್ ಹಾಕ್ಬಿಡಿ ದಯವಿಟ್ಟು. ಸ್ಕಿನ್ ಮೇಲೆ ನಾನು ಇವಾಗ ಹೇಳೋ ಅಂಥ ಅಷ್ಟು ಪ್ರಾಬ್ಲಮ್ಸು ನಿಮಗೆ ಈ ಒಂದು ಫೇಸ್ ಪ್ಯಾಕ್ ಪೌಡ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅದ್ರ ಜೊತೆಗೆ ಕಣ್ಣು ಸುತ್ತ ನಮಗೆ ತುಂಬ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ. ಆ ಒಂದು ಸೆನ್ಸಿಟಿವ್ ಆಗಿರುವಂಥ ಸ್ಕಿನ್ನೇ ನಮಗೆ ಬ್ಲ್ಯಾಕ್ ಸರ್ಕಲ್ ಎಲ್ಲ ರಿಮೂವ್ ಆಗುತ್ತೆ ಅಂದಮೇಲೆ ಇದರಲ್ಲಿ ಎಷ್ಟರ ಮಟ್ಟಿಗೆ ನಾನು ಹರ್ಬ್ಸ್ಗಳನ್ನು ಹಾಕಿರ್ಬೋದು ಅಂತ ಯೋಚನೆ ಮಾಡಿ, ಹಾಗೆ ಇದ್ರ ಉಪಯೋಗ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನೋಡ್ಬೋದು. ನೀವು ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ನು. ನಿಮಗೆ ಅದನ್ನು ಹಚ್ಚಿದಾಗಲೇ ನಿಮಗೆ ಇದ್ರದ್ದು ಒಂದು ಉಪಯೋಗ ಗೊತ್ತಾಗೋದು. ಅದ್ರ ಜೊತೆಗೆ ಬ್ಲ್ಯಾಕ್ ಸರ್ಕಲ್ ಜೊತೆಗೆ ನಿಮಗೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಮೇಲಿರುವಂಥ ಡಾರ್ಕ್ ಸ್ಪಾಟ್ಸು, ಮೊಡವೆ ಕಲೆಗಳಿರುತ್ತಲ್ಲ, ಅದು ಕೂಡ ನೀಟಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನೀವು ಎಷ್ಟು ದಿನ ಹಚ್ಚಬೇಕು ಅಂದರೆ, ಮಿಸ್ ಮಾಡದೆ ನೀವು ಇದನ್ನು 48 ದಿನಗಳ ಕಾಲ ಹಚ್ಚಲೇಬೇಕು. ನೀವು 48 ದಿನ ಪ್ರತಿದಿನ ಮಿಸ್ ಮಾಡದೆ 48 ದಿನ ಇದನ್ನು ಹಚ್ಚಿ, ನಾನಿವಾಗ ಹೇಳ್ದಂಥ ಅಷ್ಟು ಸಮಸ್ಯೆಗಳು ಖಂಡಿತವಾಗ್ಲೂ ಖಂಡಿತ ಹೋಗುತ್ತೆ. ಇದನ್ನು ನಾನು ಸ್ವಂತ ಯೂಸ್ ಮಾಡಿ ಅದ್ರ ಉಪಯೋಗನ ತಗೊಂಡ ನಂತರನೇ ನಾನು ನಿಮಗೆ ತಿಳಿಸ್ತಿರೋದು. ಸುಮ್ಮನೆ ನಾನೇನು ಹೇಳ್ತಾ ಇಲ್ಲ. ಇದನ್ನು ತುಂಬ ಜನ ಉಪಯೋಗಿಸ್ತಾ ಇದ್ದಾರೆ ಆಲ್ರೆಡಿ. ಇದ್ರ ಬಗ್ಗೆ ತುಂಬ ಒಳ್ಳೊಳ್ಳೆ ಕಮೆಂಟನ್ನು ಹಾಕ್ತಿದ್ದಾರೆ. ನಂಗೆ ಭಾಳನೇ ಖುಷಿ ಆಗುತ್ತೆ. ತುಂಬ ಚೆನ್ನಾಗಾಗ್ತಾ ಇದೆ. ದಿನಕ್ಕೆ ನಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಕಾಣ್ತಾ ಇದೆ. ಡೆಡ್ ಸ್ಕಿನ್ ರಿಮೂವ್ ಆಗ್ತಾ ಇದೆ, ಟ್ಯಾನ್ ರಿಮೂವ್ ಆಗ್ತಾ ಇದೆ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ತುಂಬ ದಿವಸದಿಂದ ಇಲ್ಲಿ ಮತ್ತು ಈ ಭಾಗದಲ್ಲಿ ಮೂಗತ್ರ ನಮಗೆ ತುಂಬ ಇತ್ತು ಅಂತ ತುಂಬ ಜನ ನಮಗೆ ಫೋಟೋ ಕೂಡ ತೆಗೆದು ಕಳಿಸಿದ್ದಾರೆ. ಅದೆಲ್ಲ ನೀಟಾಗಿ ರಿಮೂವ್ ಆಗ್ತಿದೆ ಅಂತ ನಂಗೆ ಭಾಳನೇ ಅದ್ರ ಬಗ್ಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ತುಂಬ ಜನ ಇದನ್ನು ಯೂಸ್ ಮಾಡಿದ್ದಾರೆ. ನೀವು ಕೂಡ ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ನೋಡೋಣ. ಇದಕ್ಕೆ ನಾನು 100% ನ್ಯಾಚುರಲ್ ಒಂದು ಪದಾರ್ಥಗಳನ್ನು ಬಳಸಿರೋದ್ರಿಂದ ಇದನ್ನು ನೀವು ತುಂಬ ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ. ಇದನ್ನು 3 ರಿಂದ 6 ತಿಂಗಳ ಕಾಲ ಅಷ್ಟೇ ನಾವು ಇದನ್ನು ಸ್ಟೋರ್ ಮಾಡೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ದಿನ ನಾವು ಇದನ್ನು ಇಟ್ಕೊಳ್ಳೋದಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ನಾನು ಯಾವುದೇ ಸಣ್ಣ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಇದನ್ನು ನಾವು ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ. ಹುರಿದಿದ್ದೀನಿ, ಜೊತೆಗೆ ಚೆನ್ನಾಗಿ ಹುರಿದಿದ್ದೀನಿ. ಅದ್ರ ಜೊತೆಗೆ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿಸಿಟ್ಕೊಂಡು ನಾನು ರೆಡಿ ಮಾಡಿರೋದ್ರಿಂದ ಇದನ್ನು ನೀವು 3 ತಿಂಗಳಿಂದ 6 ತಿಂಗಳ ತನಕ ಮಾತ್ರ ನೀವು ಈ ಒಂದು ಪೌಚನ್ನು ಇಟ್ಟು ಬಳಸ್ಕೋಬೋದು. ಹಾಗೆಯೇ ಇವಾಗ ನಿಮಗೆ ಈ ಒಂದು ಫೇಸ್ ಪ್ಯಾಕ್ ಪೌಡರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಆರ್ಡರ್ ಮಾಡ್ಬೋದು. ಫ್ರೀ ಡೆಲಿವರಿ ಕೂಡ ಇದೆ. ನೀವು ಡೆಲಿವರಿ ಚಾರ್ಜ್ ಏನೂ ಕೊಡೋ ಹಾಗಿಲ್ಲ, ಫ್ರೀ ಡೆಲಿವರಿ ಇದೆ. ಹಾಗೆಯೇ ನೀವು ಅಡ್ರೆಸ್ಸನ್ನು ನಾವು ವಾಟ್ಸಪ್ಪಲ್ಲಿ ನೀವು ಒಂದ್ಸಾರಿ ಮೆಸೇಜ್ ಮಾಡಿದ್ರೆ ಮುಂದಕ್ಕೆ ನೀವು ಯಾವ ರೀತಿ ಅದನ್ನು
ಮುಂದೆ ಯಾವ ರೀತಿ ನೀವು ಅದನ್ನು ತೊಗೋಬೇಕು ಅನ್ನೋದನ್ನು ನಾವು ವಾಟ್ಸಪ್ಪಲ್ಲೇ ನಾವು ಹೇಳ್ತಾ ಹೋಗ್ತೀವಿ. ಅದು ನೀವು ಈಸಿಯಾಗಿ ಇದನ್ನು ತೊಗೋಬೋದು. ತೊಗೊಳ್ಳೋದು ಕೂಡ ತುಂಬಾ ಸುಲಭ. ಹಾಯ್ ಅಂತ ನಾವು ಕಳಿಸೋವಂಥ ನಂಬರ್ಗೆ ಹಾಯ್ ಅಂತ ಒಂದು ಮೆಸೇಜ್ ಹಾಕಿದ್ರೆ ಸಾಕಾಗುತ್ತೆ. ಮುಂದೆ ಯಾವ ರೀತಿ ಅಂತ ನಾನು ಹೇಳ್ತಾ ಹೋಗ್ತೀನಿ, ನಾನು ಮೆಸೇಜ್ ಹಾಕ್ತಾ ಹೋಗ್ತೀನಿ. ನಿಮಗೆ ಈಸಿಯಾಗಿ ಇದನ್ನು ಬೈ ಮಾಡೋದಕ್ಕೆ ಸುಲಭ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲದವ್ರಿಗೆ ನಾನು ಹೇಳ್ತಿದ್ದೀನಿ. ತುಂಬ ಜನ ಇದ್ರ ಬಗ್ಗೆ ಎಲ್ಲಾದರೂ ಸಿಕ್ಕಿದಾಗ, ಹೊರಗಡೆ ಎಲ್ಲಾದರೂ ಸಿಕ್ಕಿದಾಗ ಯಾವ ರೀತಿ ಮೆಸೇಜ್ ಮಾಡಬೇಕು, ಇದನ್ನು ಯಾವ ರೀತಿ ವಾಟ್ಸಪ್ಪಲ್ಲಿ ತೊಗೋಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಅಂಥವ್ರಿಗೆ ಮಾತ್ರ ನಾನು ಹೇಳ್ತಿದ್ದೀನಿ. ಎಲ್ಲರಿಗೂ ವಾಟ್ಸಪ್ ಬಗ್ಗೆ ಗೊತ್ತಿದೆ. ಗೊತ್ತಿಲ್ಲದೆ ಇರೋಂಥವ್ರು ಕೇಳಿದಂಥವ್ರಿಗೆ ನಾನು ಇದನ್ನು ತಿಳಿಸ್ತಿದ್ದೀನಿ ಅಷ್ಟೇ. ಹಾಗಾಗಿ ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಫಸ್ಟ್ಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಈ ಒಂದು ಫೇಸ್ ಪ್ಯಾಕ್ ಪೌಡ್ರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಫೇಸ್ ಪ್ಯಾಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಜಿಪ್ಪನ್ನು ಓಪನ್ ಮಾಡಿ ನೀವು ತಗೊಂಡು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಉಪಯೋಗಿಸ್ಕೊಂಡು ಉಳಿದಿದ್ದನ್ನು ಹಾಗೆ ನೀವು ಜಿಪ್ ಲಾಕ್ ಮಾಡಿ ಇಟ್ಕೊಂಡ್ರೆ ನೀವು ಬೇರೆ ಬಾಕ್ಸ್ಗೆಲ್ಲ ಹಾಕಿಡೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಇದರಲ್ಲಿ ಕೊನೆ ಲಾಸ್ಟ್ 1 ಸ್ಪೂನ್ ಇರೋವರೆಗೂ ನೀವು ಈ ಒಂದು ಕವರಲ್ಲೇ ಬಳಸ್ಕೋಬೋದು. ಈಗ ಒಂದು 2 ಸ್ಪೂನಷ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಮೊಸರು ಅಥವಾ ಜೇನುತುಪ್ಪನ ಹಾಕೋಬೋದು. ನಿಮಗೆ ಸ್ಕಿನ್ಗೆ ಮೊಸರು ಅಡ್ಜಸ್ಟ್ ಆಗುತ್ತೆ ಅನ್ನೋದಾದರೆ ನೀವು ಮೊಸರನ್ನ ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಮ ಸ್ಕಿನ್ಗೆ ಮೊಸರು ಅಡ್ಜಸ್ಟ್ ಆಗಲ್ಲ ಅನ್ನೋದಾದರೆ ನೀವು ಹಾಲನ್ನು ಉಪಯೋಗಿಸ್ಬೋದು. ಹಾಲು ಜೇನುತುಪ್ಪನಾದರೂ ಬಳಸ್ಕೊಳ್ಳಿ ಅಥವಾ ಮೊಸರು ಜೇನುತುಪ್ಪನಾದರೂ ಬಳಸ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟಬಲ್ ಅನಿಸುತ್ತೆ ಅದನ್ನು ನೀವು ರೆಗ್ಯುಲರಾಗಿ ಯಾವ ರೀತಿ ಫೇಸ್ ಪ್ಯಾಕ್ ಎಲ್ಲ ಹಾಕೊಳ್ಳುವಾಗ ಯಾವುದನ್ನು ಹಾಕ್ತೀರಾ ಅದನ್ನು ಹಾಕ್ಕೊಳ್ಳಿ. ಮೊಸರು ಅಥವಾ ಹಾಲು ಎರಡರಲ್ಲಿ ಒಂದನ್ನು ಬಳಸ್ಕೋಬೋದು. ಜೊತೆಗೆ ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೋಬೇಕು. ನಾನಿಲ್ಲಿ ಮೊಸರು ಹಾಗೆ ಜೇನುತುಪ್ಪನ ಹಾಕ್ತಿದ್ದೀನಿ, ಹಾಲನ್ನು ಹಾಕ್ತಾಯಿಲ್ಲ. ನನ್ನ ಸ್ಕಿನ್ಗೆ ಮೊಸರು ಚೆನ್ನಾಗಿ ಸೂಟಬಲ್ ಆಗುತ್ತೆ, ಹಾಗಾಗಿ ನಾನು ಮೊಸರನ್ನ ಹಾಕ್ತಿದ್ದೀನಿ. ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಮೊಸರನ್ನ ಹಾಕ್ಕೊಳ್ಳಿ. ಫಸ್ಟ್ಗೆ ನಾನಿಲ್ಲಿ 1-1.5 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮತ್ತೆ ಕಲಿಸುವಾಗ ಇನ್ನೂ ಸ್ವಲ್ಪ ಮೊಸರು ಬೇಕು ಅನಿಸಿದ್ರೆ ನೀವು ಹಾಕೋಬೋದು. ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಕೂಡ ಇದ್ರ ಜೊತೆಗೇ ಹಾಕೋತಾ ಇದ್ದೀನಿ. ಒಂದು ಅರ್ಧ-ಮುಕ್ಕಾಲು ಸ್ಪೂನಷ್ಟು ಜೇನುತುಪ್ಪನ ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೂಡ ಗಂಟಾಗದಿರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಮೊಸರು ಇನ್ನು ಸ್ವಲ್ಪ ಬೇಕು ಅನಿಸ್ತು, ಹಾಗಾಗಿ ಇನ್ನೊಂದು ಅರ್ಧ ಸ್ಪೂನಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ನೋಡಿ, ಈ ರೀತಿ ತುಂಬ ಗಟ್ಟಿ ಅಂತಲ್ಲ, ಸ್ವಲ್ಪ ಗಟ್ಟಿ ಆಗಿ ಇದನ್ನು ಈ ಥರ ನೀಟಾಗಿ ಈ ಹದದಲ್ಲಿ ಇದನ್ನು ಕಲಿಸ್ಕೊಂಡು ನೀಟಾಗಿ ಮುಖನ ಫಸ್ಟ್ಗೆ ವಾಶ್ ಮಾಡಿಕೊಂಡು ಮುಖನ ನೀಟಾಗಿ ಒರೆಸ್ಕೊಂಡು ಆನಂತರ ಈ ಒಂದು ಫೇಸ್ ಪ್ಯಾಕನ್ನು ನೀವು ಅಪ್ಲೈ ಮಾಡ್ಬೋದು. ನಾನು ಆಗಲೇ ಹೇಳಿದಾಗೆ ಕಣ್ಣಿನ ಕೆಳಭಾಗಕ್ಕೆ ಕೂಡ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಚ್ಕೊಳ್ಬೋದು. ನೀಟಾಗಿ ಇದನ್ನು ಎಲ್ಲ ಕಡೆ ಅಪ್ಲೈ ಮಾಡಿ ಇದನ್ನು 20 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಬೇಗನೆ ಡ್ರೈ ಆಗುತ್ತೆ. ತುಂಬ ಜಾಸ್ತಿ ಏನು ಸಮಯ ತಗೊಳ್ಳಲ್ಲ, 20 ನಿಮಿಷ ಸಾಕು. 20 ನಿಮಿಷ ಆದ ನಂತರ ಇದನ್ನು ನೀವು ಮಾಮೂಲಿ ನಾರ್ಮಲ್ ವಾಟರ್ನಿಂದ ನೀಟಾಗಿ ಸ್ಕ್ರಬ್ ಮಾಡಿ ಮುಖನ ತೊಳಿಬೇಕಾಗುತ್ತೆ. ಮುಖನ ನೇರವಾಗಿ ಉಜ್ಜಿ ತೊಳೆಯೋದಲ್ಲ, ಲೈಟಾಗಿ ಇದನ್ನು ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ ಮೇಲೆ ಇರೋಂಥ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ರಿಮೂವ್ ಆಗುತ್ತೆ. ತುಂಬ ನೀಟಾಗಿ ಸ್ಕಿನ್ ಮೇಲಿರೋವಂಥ ಡೆಡ್ ಸ್ಕಿನ್ನು ಟ್ಯಾನ್ ಎಲ್ಲ ರಿಮೂವ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ 20 ನಿಮಿಷ ಆಗಿದೆ. ಇವಾಗ ಇದನ್ನು ಲೈಟಾಗಿ ಇದನ್ನು ನೀಟಾಗಿ ತೊಳ್ಕೊಂಡು ಬರೋಣ. ಹಾಗೆ ಕುತ್ತಿಗೆ ಭಾಗ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಇವಾಗ ಡ್ರೈ ಆಗಿದೆ. ತೊಳೆದಾದ ನಂತರ ಮುಖ ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಂತ ನೋಡ್ಬೋದು. ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ